ಕನ್ನಡದ ಕೆ.ಡಿ. ಸಿನಿಮಾ ಎಷ್ಟು ಭಾಷೆಯಲ್ಲಿ ಬರುತ್ತೆ? ಏಪ್ರಿಲ್ 30ನೇ ತಾರೀಕು ಈ ಚಿತ್ರದ ಕ್ರೇಜ್ ಹೇಗಿರುತ್ತೆ? ಎಷ್ಟು ಕಟೌಟ್‌ಗಳನ್ನ ಈ ಚಿತ್ರಕ್ಕೋಸ್ಕರ ಹಾಕಿರುವಂಥದ್ದು. ಈ ಚಿತ್ರದ ಬಗ್ಗೆ ಇರುವಂತಹ ಕ್ರೇಜಲ್ಲಿ ಮೊದಲ ಶೋ ಯಾವಾಗಿರುತ್ತೆ? ಫ್ಯಾನ್ ಶೋ ಯಾವಾಗಿರುತ್ತೆ? ಸೊ ಈ ಥರದ್ದೆಲ್ಲ ಪ್ರಶ್ನೆಗಳಿದೆಯಲ್ಲ. ಸೊ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಬೆಳಗ್ಗೆ 6 ಗಂಟೆಗೆ 30ನೇ ತಾರೀಕು ಬೆಂಗಳೂರಿನ ಸಂಜಯ್ ನಗರ್‌ನ ವೈಭವ್ ಥಿಯೇಟರು, ಹಾಗೆಯೇ ಮಾಗಡಿ ರೋಡ್‌ನ ಪ್ರಸನ್ನ ಥಿಯೇಟ್ರು, ಹಾಗೆಯೇ ಪಿಣ್ಯ ಹತ್ರ ಬರುವಂಥ ಭಾರತಿ, ಈ 3 ಥಿಯೇಟರ್‌ನಲ್ಲಿ ಬೆಳಗ್ಗೆ 6 ಗಂಟೆಗೆ ಈ ಒಂದು ಚಿತ್ರದ ಶೋ ಇರುತ್ತೆ. ಅರ್ಲಿ ಮಾರ್ನಿಂಗ್ ಶೋ ಅಂತಲೂ ಹೇಳಬಹುದು ಇದನ್ನು. ಸೊ ಇದು ಫ್ಯಾನ್ ಶೋ ಏನಿದ್ದಾರೆ ಅಂದರೆ ಅಭಿಮಾನಿಗಳ ಒಂದು ಶೋ ಇದು. ಸೊ ಇದು ಇದರ ಲೆಕ್ಕ ಆದರೆ, ಇನ್ನು ರಾಜ್ಯದೆಲ್ಲೆಡೆ ಈ ಚಿತ್ರದ ಥಿಯೇಟರ್ ಎಲ್ಲೆಲ್ಲಿ ರಿಲೀಸ್ ಆಗುತ್ತಲ್ವ, ಅಲ್ಲಿ 40ರಿಂದ 50 ಅಡಿ ಕಟೌಟ್ಗಳನ್ನು ಹಾಕಿರುವಂಥದ್ದು. 3 ಡಿಸೈನ್ ಕಟೌಟ್ ಇದೆ. ಸೊ ಆ ಕಟೌಟ್ಗಳನ್ನು ಆಯಾ ಥಿಯೇಟರ್ನಲ್ಲಿ ಹಾಕಿರುವಂಥದ್ದು. ಮೇನ್ ಥಿಯೇಟರ್ ಅಂತ ಬಂದರೆ ಬೆಂಗಳೂರು. ಸೊ ಬೆಂಗಳೂರಿನ ನರ್ತಕಿ ಥಿಯೇಟರಲ್ಲಿ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ಸೊ ಅಲ್ಲಿ 72 ಅಡಿ ಕಟೌಟನ್ನು ಹಾಕಿರುವಂಥದ್ದು. ಸೊ ಇದು ಒಂದು ಕಡೆ ಕಟೌಟ್ ಕ್ರೇಜ್ ಆದರೆ, ಈ ಒಂದು ಚಿತ್ರ ಎಷ್ಟು ಭಾಷೆಯಲ್ಲಿ ಬರುತ್ತೆ ಅನ್ನುವಂಥದ್ದು. ಕನ್ನಡ, ಹಿಂದಿ, ತೆಲುಗು, ತಮಿಳ್ ಮತ್ತು ಮಲಯಾಳಂ ಭಾಷೆಯಲ್ಲಿ ಸಾಂಗ್ಗಳು, ಟೀಸರ್ಗಳು ಎಲ್ಲವೂ ರಿಲೀಸ್ ಆಗಿದೆ. ಆದರೆ ಇಡೀ ಸಿನಿಮಾದ ಲೆಕ್ಕ ಬಂದರೆ ಎಷ್ಟು ಭಾಷೆಯಲ್ಲಿ ಬರುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಆ ಪ್ರಶ್ನೆಗೆ ಜೋಗಿ ಪ್ರೇಮ್ ಅವರು ಚಿತ್ರದ ಕಾಳಿ ಸಾಂಗ್ ರಿಲೀಸ್ ಇವೆಂಟಲ್ಲಿ ಹೇಳಿರುವಂಥದ್ದು ಏನಪ್ಪ ಅಂತಂದರೆ, ಮೊದಲು ಕನ್ನಡ ಬರುತ್ತೆ. ಸೊ ಏಪ್ರಿಲ್ 30ನೇ ತಾರೀಕು ಕನ್ನಡ ಸಿನಿಮಾ ರಿಲೀಸ್ ಆಗುತ್ತೆ. ಅದಾದ ನಂತರ ಬೇರೆ ಬೇರೆ ಭಾಷೆಯಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ಕೊಂಡಿರುವಂಥದ್ದು. ಇಷ್ಟು ಕೆ.ಡಿಗೆ ಸಂಬಂಧಪಟ್ಟಂಗೆ ಸದ್ಯದ ಮಾಹಿತಿ. ಇನ್ನು ಫಸ್ಟ್ ಡೇ ರಿವ್ಯೂ ಹೇಗಿರುತ್ತೆ, ಹಾಗೆಯೇ ಫಸ್ಟ್ ಡೇ ಸಿನಿಮಾ ನೋಡಿದಂಥವ್ರು ಏನು ಹೇಳ್ತಾರೆ, ಯಾವ ಥರದ ಒಂದು ರೆಸ್ಪಾನ್ಸ್ ಕೊಡ್ತಾರೆ, ಇಡೀ ಸಿನಿಮಾದಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ, ಸೊ ಯಾವ ಥರ ಕಾಣಿಸ್ಕೊಂಡಿದ್ದಾರೆ, ಸಿನಿಮಾ ಯಾವ ಥರ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ ಅನ್ನುವಂಥದ್ದನ್ನು ಧ್ರುವ ಸರ್ಜಾ ಭರವಸೆ ಕೊಟ್ಟಿರುವಂಥದ್ದು. ಇನ್ನು ಜೋಗಿ ಪ್ರೇಮ್ ಅವರ ಸಿನಿಮಾದಲ್ಲಿ ಅಮ್ಮನ ಹಾಡಿರುತ್ತೆ, ಅದಕ್ಕೂ ಇಲ್ಲಿ ಯಾವುದೇ ತೊಂದರೆ ಇಲ್ಲ, ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಒಂದು ಸರಸಕ್ಕೆ ಬಾರಿ ಅನ್ನೋಕ್ಕಿಂತ ಸರಸೆ ನಿನ್ನ ಸೆರಗ ಸರಸೆ ಅನ್ನೋ ಹಾಡು ಅದು ಸ್ವಲ್ಪ ವಿವಾದ ಆಯಿತು. ಅದು ಬಿಟ್ಟರೆ ಸೊ ಈ ಹಾಡು ಹೊಸದಾಗಿ ಬರೋದು ಇಲ್ಲಿ ಬಳಸ್ತಾರ ಅನ್ನುವಂಥ ಕುತೂಹಲನಿದೆ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸೊ ಕಟ್ಟ ಕಡೆಯ ಹಾಡು ಈಗಾಗಲೇ ರಿಲೀಸ್ ಆಗಿರುವಂಥದ್ದು. ಅದು ಕಮಾನ್ ಕಾಳಿ ಅನ್ನುವಂಥ ಹಾಡು. ಸೊ ಕಮಾನ್ ಕಾಳಿ ಅನ್ನುವಂಥ ಹಾಡನ್ನು ಸೊ ಜನ ನೋಡಿ ಎಂಜಾಯ್ ಮಾಡ್ತಿದ್ದಾರೆ, ಖುಷಿನೂ ಪಡ್ತಾ ಇದ್ದಾರೆ. ಆದರೆ ಇದು ಒಂಥರ ರೋಷಾವೇಶದ ಹಾಡು. ಪೊಲೀಸರು ಪರೇಡ್ ಕರ್ಕೊಂಬರುವಂಥದ್ದು, ಅಂದರೆ ರೌಡಿ ಪರೇಡ್ ಅಂತಾರಲ್ಲ, ಅದನ್ನು ಕರ್ಕೊಂಬಂದಾಗ ಬರುವಂಥ ಒಂದು ಹಾಡಿದು. ಸೊ ಇದು ಈ ಸಿನಿಮಾಗೆ ಸಂಬಂಧಪಟ್ಟದ್ದು. ಪಾರ್ಟ್ 2 ಬರುತ್ತಾ, ಅದರಲ್ಲಿ ಸುದೀಪ್ ಅವರೇ ಲೀಡ್ ಇರ್ತಾರ ಅನ್ನುವಂಥ ಕುತೂಹಲ ಕೂಡ ಇದೆ. ಸೊ ಅದರ ಹೊರತಾಗಿ ಪಾರ್ಟ್ 2 ಲೀಡ್ ಈ ಒಂದು ಪಾರ್ಟ್ 1ನಲ್ಲಿ ಸಿಗುತ್ತಾ ಅನ್ನುವಂಥ ಕುತೂಹಲವೂ ಇದೆ. ಸೊ ಇಷ್ಟೆಲ್ಲ ಕುತೂಹಲದೊಂದಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.